ಫಸ್ಟ್ ಎಲೆಕ್ಷನ್ ಹೇಳ್ತಾರೆ ಎಲೆಕ್ಷನ್ ಈಗ ಬಿಜೆಪಿ ಪರವಾಗಿ ಬರ್ತಾಯಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದುವರೆದರೆ ಬಿಜೆಪಿ ಸ್ಪಷ್ಟ ಬಹುಮತದ ಕಡೆಗೆ ನಿನ್ನೆನೂ ಕೂಡ ಬರೆದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅಧಿಕಾರಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀವಿ. ನಮಗೆ ವಿಶ್ವಾಸ ಇದೆ ಬಿಜೆಪಿ ಎರಡು ಕಡೆ ಎರಡು ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಎಲ್ಲರೂ ಕೂಡ ಬಿಜೆಪಿಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು ಇವೆಲ್ಲ ಬಿಜೆಪಿಗೆ ಒಂದು ಶಕ್ತಿ ಕೊಟ್ಟಿದೆ. ಕಾರ್ಯಕರ್ತರಿಗೆ ರಾಜ್ಯದ ಪ್ರಮುಖವಾಗಿ ರಾಜ್ಯದಲ್ಲಿ ಜಾತಿ ಗಣತಿ ಏಕಾಏಕಿ ಮುನ್ನೆಲೆಗೆ ಬಂದಿದೆ. ಈ ಜಾತಿ ಗಣತಿ ಕಳೆದ 10 ವರ್ಷದಿಂದ ನಾವು ಆಗಿರೋದು. 10 ವರ್ಷದಿಂದ ಜಾತಿ ಗಣತಿ ಆಗಿ ಅವತ್ತು ಇವತ್ತು ಪಾಪ್ಯುಲೇಷನ್ನು ಇವೆಲ್ಲನೂ ಕೂಡ ಭಾಳ ಬದಲಾವಣೆಗಳಾಗಿದೆ. ಈಗ ಸಿದ್ದರಾಮಯ್ಯನವರೇ ಮುಂದೆನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಅದಾದಮೇಲೆ JDS ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಚಕಾರನೇ ಇದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಚಕಾರ ಎತ್ತಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸಮನ್ವಯ ಸಮಿತಿ ಎರಡೂ ಪಾರ್ಟಿಗೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ಮನಸ್ಸು ಮಾಡಿದ್ರೆ ನಿಮಿಷ ಮಾತ್ರದಲ್ಲೇ ಅವತ್ತೇ ಮಂಡನೆ ಮಾಡಬೇಕಾಗಿತ್ತು. ಅವತ್ತು ಮಂಡನೆ ಮಾಡಲಿಲ್ಲ. ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಕೂಡ ಕೇಸು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಈಗಾಗಲೇ ಕೋರ್ಟ್ಗಳು ಕೂಡ ತೀರ್ಪನ್ನು ಕೊಟ್ಟಿದ್ದಾರೆ ತನಿಖೆ ಮಾಡಿ. ಇದನ್ನು ಒಂದು ರೀತಿ ಮರೆಮಾಚನೆ ಅನ್ನೋ ದೃಷ್ಟಿಯಿಂದ ಅವರ ಬೆಂಬಲಿಗರು ಈ ಐಡಿಯಾ ಹೋಗಿದ್ದಾರೆ. ಅದಕ್ಕೋಸ್ಕರ 10 ವರ್ಷದಿಂದ ಇದ್ದಿದ್ದು ಏಕಾಏಕಿ ಬಂದಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಸಿನ ಹುನ್ನಾರ ಅಂತ ಪ್ರಮುಖವಾಗಿ ನೋಡಬೇಕಾಗಿರೋದು. ಅವರು ವಿರೋಧಿಗಳ ಮೇಲೆ ದಾಳಿ ಮಾಡೋದಲ್ಲ, ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡೋದಲ್ಲ. ವಿರೋಧ ಪಕ್ಷ ತನ್ನ ಕೆಲಸ ತಾನು ಮಾಡ್ತಾರೆ. ಸರ್ಕಾರದ ತಪ್ಪುಗಳನ್ನು ಎತ್ತಿ ಹೇಳೋಕ್ಕೆ ಜನ ನಮ್ಮನ್ನು ಇಲ್ಲಿ ಕೂಡಿಸಿದ್ದಾರೆ. ಇಂದು ಅಭಿವೃದ್ಧಿ ಕಾರ್ಯ ಮಾಡುವಂಥದ್ದಕ್ಕೆ ಜನ ಕೂಡಿಸಿದ್ದಾರೆ. ಕಳೆದ ನೀವೇ ನಿಮ್ಮ ಆತ್ಮಸಾಕ್ಷಿ, ಸಿದ್ದರಾಮಯ್ಯನವರು ಯಾವಾಗಲೂ ಆತ್ಮಸಾಕ್ಷಿ ಅಂತ ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡ್ರೆ ಕರ್ನಾಟಕದಲ್ಲಿ 16 ತಿಂಗಳಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ದೀರಾ? ಏನಾದರೂ ಒಂದು ಸಣ್ಣ ಅಭಿವೃದ್ಧಿ ಕೆಲಸ ಯಾವುದಾದ್ರೂ ನೀರಾವರಿ ಯೋಜನೆ ತಂದಿದ್ದೀರಾ? ರಸ್ತೆಗಳ ಬಗ್ಗೆ ತಂದಿದ್ದೀರಾ? ಆಸ್ಪತ್ರೆಗಳ ಬಗ್ಗೆ ತಂದಿದ್ದೀರಾ? ಸೋರುತ್ತಿರುವ ಶಾಲೆಗಳು ಅಂತ ಹೇಳಿ ಇನ್ನು ಆರ್ಟಿಕಲ್ಗಳು ಮಾತಾಡ್ತಾರೆ. ಅದರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳ? ಶಾಸಕರ ಅನುದಾನ ಬಿಡುಗಡೆ ಮಾಡಬೇಕು, ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ. ಒಂದು ಸಂಬಳ ಅಂತೂ ಮರೀಚಿಕೆ. ಈ ರಾಜ್ಯದಲ್ಲಿ ನೌಕರರಿಗೆ ಸಂಬಳ ಕೊಡೋದು ಹಣ ಇಲ್ಲದೆ ಇರತಕ್ಕಂಥದ್ದು. ಸಬ್ಸಿಡಿ ಕೊಡಬೇಕಾಗಿತ್ತು ಹಾಲು ಕೂಡ ಕಳೆದ 14 ತಿಂಗಳಲ್ಲಿ ಸಬ್ಸಿಡಿನೂ ಕೂಡ ಒಂದು ನ್ಯಾಯಬೆಲೆಯನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಅದು ಕೂಡ ಒಂದು 1,000 ಕೋಟಿ ಇದೆ. ಸೊ ಅಭಿವೃದ್ಧಿನೇ ಮಾಡಿಲ್ಲ. ನಿಮ್ಮ ಆತ್ಮಸಾಕ್ಷಿ ಇಟ್ಕೊಂಡು ಅಭಿವೃದ್ಧಿ ಮಾಡಿಲ್ಲ. ಈಗ ಈ ಮೂಢ ಹಗರಣದ ಒಂದು ಮುಚ್ಚಾಕೋದಕ್ಕೆ ನೀವು ಇಲ್ಲ ಸತ್ತದ ಕಸರತ್ತುಗಳನ್ನು ಮಾಡ್ತಾ ಇದ್ದೀರಿ. ನೋಡಿ, ಫಸ್ಟು BJPಯವ್ರನ್ನೆಲ್ಲ ನೀವು ಟೀಕೆ ಮಾಡೋದು, ನಿಮ್ಮ ಪಾರ್ಟಿಯವ್ರನ್ನ ಟೀಕೆ ಮಾಡಿ ರಾಜಾರೋಷವಾಗಿ ಮುಖ್ಯಮಂತ್ರಿ ಪದವಿಗೆ ರನ್ನಿಂಗ್ ರೇಸ್ ಓಡ್ತಾ ಇದೆ. ರಾಜಾರೋಷವಾಗಿ ಮುಖ್ಯಮಂತ್ರಿ ಪದವಿಗೆ ರನ್ನಿಂಗ್ ರೇಸ್ ಓಡ್ತಾ ಇದೆ. 100 ಮೀಟರ್ಸ್ ಇಷ್ಟಿನಿಂದ 400 ಮೀಟರ್ಸ್ ಓಡ್ತಾ ಇದೆ. ಇವಾಗ 100 ಮೀಟರ್ಸ್ ರನ್ನಿಂಗ್ ರೇಸ್. ಯಾರು ಮೊದಲು ಅಂತ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? BJPಯವರು JDS ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅಂತೀರ. ಹುಡುಕ್ರಿ, ಕೇಸ್ ಹೋಗ್ತಿಲ್ಲ. ಈಗ ನಿಮ್ಮ ಬೆಂಬಲಿಗರೆ ಯಾರು ನಿಮ್ಮ ಬಂಡೆ ಅಂತ ನಿಲ್ತೀರಿ, ನಿಮ್ಮ ಜೊತೆ ನಿಲ್ತೀರಿ ಅಂತ ಹೇಳಿದಂಥವ್ರು ಅವರೇ ಈಗ ಮುಖ್ಯಮಂತ್ರಿಗೆ ದಿನ
ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿ ನಾನು ಮುಖ್ಯಮಂತ್ರಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ತಿಂಡಿ ಕಾಫಿ ಏನು ಫ್ರೀ, ಈ 5 ಫ್ರೀನಲ್ಲಿ ಇದು ಒಂದು ಫ್ರೀ, 5 ಫ್ರೀನಲ್ಲಿ 5 ಗ್ಯಾರಂಟಿ ಅನೌನ್ಸ್ ಮಾಡೋದು ಫ್ರೀ, ಅದರಲ್ಲಿ ಇದು ಒಂದು ತಿಂಡಿ ಭಾಗ್ಯನೂ ಫ್ರೀ ಮಾಡ್ಕೊಂಡಿದ್ದಾರೆ ಎಲ್ಲ ಮಂತ್ರಿಗಳಿಗೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಮುಖ್ಯಮಂತ್ರಿನ ಇಳಿಸುವಂತ ಮೀಟಿಂಗ್ ಅದು. ರಾತ್ರಿ ಡಿನ್ನರ್ ಏನಾರ ಮಾಡಿದ್ರೆ ಅದು ಗ್ಯಾರಂಟಿ ಏನೋ ಸ್ಕೆಚ್ ಹಾಕಿರ್ತಾರೆ, ಬೀಳ್ಸಕ್ಕೆ ಏನೋ ಸ್ಕೆಚ್ ಹಾಕಿರ್ತಾರೆ. ಈ ಥರ ನಿಮ್ಮ ಪಾರ್ಟಿಯಲ್ಲೇ ದೊಡ್ಡ ಒಡಕು ಬಂದಿದೆ. ಆ ಒಡಕನ್ನ ಸರಿ ಮಾಡ್ಕೊಂಡು ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಬಿಜೆಪಿ ಮತ್ತು JDS ಮೇಲೆ ಒಕ್ಕಲ ದೃಷ್ಟಿ ಬೀಳೋದು ಸರಿಯಿದೆ. ನೀವು ಬೀಳಿ ನಮ್ದೇನು ಅದಕ್ಕೇನು ಭಯ ಬೀಳುವಂಥ ಒಂದು ಸನ್ನಿವೇಶದಿಂದ ಅವಶ್ಯಕತೆ. ಯಾಕಂದ್ರೆ ಈ ಸರ್ಕಾರ ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ. ಅವ್ರ ಪಾರ್ಟಿ ಹೇಳೋ ರೀತಿ CM ಇನ್ನೇನು ಈ ಒಂದು 10-15 ದಿನದಲ್ಲಿ CM ಬದಲಾವಣೆ ಆಗ್ಬೋದು ಅಂತ ಅವ್ರ ಪಾರ್ಟಿಯಲ್ಲೇ ದೊಡ್ಡ ರೂಮರ್ಸ್. ಆಗಲೇ ಯಾರ್ಯಾರು ಯಾವ್ಯಾವ ಗ್ಯಾಂಗ್ ಅನ್ನೋದು ಅವಾಗೆ ಲೆಕ್ಕ ಆಗ್ತಾ ಇದ್ದಾರೆ. MLAಗಳು ಯಾರ್ಯಾರು MLA ಎಷ್ಟು ಜನ ಸೇರ್ತಾರೆ ನಮ್ಮ ಜೊತೆ ಅಂತೇಳಿ ಲೆಕ್ಕ ಆಗ್ತಾ ಇರುವಂಥ ಪರಿಸ್ಥಿತಿ. ಇದು ಕರ್ನಾಟಕದ ವಾತಾವರಣ. ಜನ ಕೇಳ್ತಾ ಇದ್ದಾರೆ, ಅಲ್ಲಪ್ಪ ನಾನು ಹಳ್ಳಿಗಳಲ್ಲೂ ಮೊನ್ನೆ ಹೋದಾಗ ಕೇಳೋದು ಜನ, 16 ತಿಂಗಳಾಯಿತು ನಾವೇನೋ ಕಾಂಗ್ರೆಸ್ ಬಂದರೆ ಏನೋ ನಮಗೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ಹೇಳ್ಕೊಂಡಿದ್ವಿ, ಏನೂ ಅಭಿವೃದ್ಧಿ ಮಾಡಲಿಲ್ಲ. ಈ ಸರ್ಕಾರ ತೊರಗೋಗ್ಲಿ ಅಂತ ಜನ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದು ದುರ್ದೈವ ಅಂತ ಹೇಳ್ತಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಜಿಲ್ಲಾ ಮಂತ್ರಿಗಳು ಫ್ರೀ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೇ ಇದ್ದಾರೆ ಎಲ್ಲ ಮಂತ್ರಿಗಳು. ಒಬ್ಬರು ಕೂಡ ಜಿಲ್ಲೆಗಳಿಗೆ ಹೋಗಿ ತಾಲೂಕುಗಳಿಗೆ ಹೋಗಿ ಅಭಿವೃದ್ಧಿ ಮಾಡಿಲ್ಲ, ಒಂದು ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ ಯಾರು. ಕೆಲವು ಕಡೆ ಮಳೆ ಬಂದಿದೆ, ಇನ್ನು ಕಡೆ ಮಳೆ ಬಂದಿಲ್ಲ, ರಾಗಿ ಎಲ್ಲ ಒಣಗೋಗ್ತಾ ಇದೆ. ಕೆಲವು ಕಡೆ ಎಲ್ಲಾದರೂ ಹೋಗಿದ್ದೀರಾ ಮಂತ್ರಿಗಳು ನೀವು? ರಾಗಿ ಒಣಗೋಗಿರೋ ಕಡೆ ಹೋಗಿದ್ದೀರಾ? ಮಳೆ ಜಾಸ್ತಿ ಆಗಿರೋ ಕಡೆ ಹೋಗಿದ್ದೀರಾ? ಎಲ್ಲೂ ಹೋಗ್ತಾನೆ ಇಲ್ಲ, ಹಣನೂ ಬಿಡುಗಡೆ ಮಾಡ್ತಾ ಇಲ್ಲ. ಒಂಥರ ಇವತ್ತು ರಾಜ್ಯ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ರಾಜ್ಯ ಇದೆ. ಅಧಿಕಾರಿಗಳೆಲ್ಲ ಮಲಗಿದ್ದಾರೆ, ಎಲ್ಲರೂ ಅಧಿಕಾರಿಗಳು ಮಲ್ಕೊಂಡಿದ್ದಾರೆ, ಅವ್ರಿಗೇನು ಕೆಲಸ ಇಲ್ಲ. ಅಧಿಕಾರಿಗಳು ಯಾರೇ ಶಾಸಕರು ಕೂಡ ನಮ್ಮ ಹತ್ರ ಹಣ ಇಲ್ಲ ಬರಬೇಡಿ ಅನ್ನೋದು ಸರ್ವೇ ಸಾಮಾನ್ಯವಾದಂಥ ಮಾತನ್ನ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇವತ್ತು ಒಂದು ರೀತಿ ಈ ಸರ್ಕಾರ ಸತ್ತೋಗಿರೋ ಸರ್ಕಾರ, ಸತ್ತೋಗಿದೆ. ಈ ಸರ್ಕಾರ ಸತ್ತೋಗಿದೆ. ಜನರ ಶಾಪ, ಇಡೀ ಶಾಪ ಹಾಕಕ್ಕೆ ಇನ್ನಾದರೂ ಎಚ್ಚರಗೊಂಡು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ.